ಧರ್ಮಸ್ಥಳ ವಿಚಾರದಲ್ಲಿ ಷಡ್ಯಂತ್ರ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ನೀಡಿರುವ ವಿಚಾರವಾಗಿ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಕಿಡಿಕಾರಿದ್ದಾರೆ. ಸುಮೋಟೋ ಕೇಸ್ ಹಾಕೋ ಕೆಲಸವನ್ನ ಮಾಡಲ್ಲ, ಬಿಜೆಪಿ ನಾಯಕರ ಮೇಲೆ ದೊಡ್ಡ ದೊಡ್ಡ ಕೇಸ್ಗಳನ್ನು ಹಾಕ್ತಾರೆ, ಹಿಂದೂಗಳ ಭಾವನೆಗೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಉತ್ತರವನ್ನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಭರತ್ ಶೆಟ್ಟಿ ಆಗ್ರಹವನ್ನ ಮಾಡಿದ್ದಾರೆ. ನೋಡಿ, ಇವರೆಲ್ಲರ ಸಹ ಮೊನ್ನೆಯಿಂದ ಷಡ್ಯಂತ್ರ ಇದೆ, ಎಡಪಂಥಿಗಳ ಒತ್ತಡ ಅನ್ನೋದು ಹೇಳ್ತಾರೆ ವಿನ ಯಾವುದೇ ರೀತಿಯ ಸುಮೋಟೋ ಆ್ಯಕ್ಷನ್ ಇವ್ರ ಕಡೆಯಿಂದ ಆಗ್ತಾ ಇಲ್ಲ. ಒಂದು ಸಣ್ಣ ಪೋಸ್ಟನ್ನು ಯಾರಾದ್ರೊಬ್ಬ BJP ಕಾರ್ಯಕರ್ತರ ಹಾಕಿದರೆ ಅವನನ್ನು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಜೈಲೊಳಗೆ 2-3 ದಿನ ಕೂಡಿಸುವಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಈ ವಿಷಯ ಬಂದಾಗ ಅವರಿಗೆಲ್ಲರಿಗೂ ಸಹ ಗೊತ್ತಿದೆ, ಇದ್ರ ಹಿಂದೆ ದೊಡ್ಡದಾದ ಷಡ್ಯಂತ್ರ ಇದೆ. ಎಡಪಂಥಿಯವರು ಒಂದು ರೀತಿಯ ನೆರೇಟಿವನ್ನು ಕ್ರಿಯೇಟ್ ಮಾಡಿ ಹಿಂದೂ ಧಾರ್ಮಿಕ ಸ್ಥಳಗಳ ಮೇಲೆ ಒಂದು ರೀತಿಯ ತಪ್ಪು ಕಲ್ಪನೆ ಬರುವಂಥ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಷಯ ಇವರಿಗೆಲ್ಲರಿಗೂ ಸಹ ಗೊತ್ತಿದೆ. ಆದರೂ ಇವರು ಯಾರು ಸಹ ಆ್ಯಕ್ಷನನ್ನು ತೆಗಿತಾ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿ ಬಂದ ಹಾಗೆ ಬರೀತಾ ಇದ್ದಾರೆ, ವ್ಯಕ್ತಿಗಳು ಬಾಯಿ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಈ SITಯ ಏನು ವಿಷಯ ಬರ್ತಾ ಇದೆ ಆ ವಿಷಯದಿಂದ ವಿಷಯಾಂತರ ಮಾಡಲಿಕ್ಕೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ಕಡೆಯಲ್ಲಿ. ಎರಡನೇ ಕಡೆಯಲ್ಲಿ ಇವರ ಸೋಷಿಯಲ್ ಮೀಡಿಯಾ ಒಂದಮ್ಮಾಗಿ ಈ ವಿಷಯಾಂತರ ಮಾಡುವ ದೃಷ್ಟಿಕೋನದಿಂದ ಏನು ಕೆಲವು ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಅವರಿಗೆ ಸಹಕಾರವಾಗಿ ಬಾಯಿ ಬಂದಾಗೆ ಅವರಿಗೆ ಬೇಕಾದ ರಿಪೋರ್ಟನ್ನು ಹಾಕುವುದನ್ನು ಮಾಡ್ತಾ ಇದ್ದಾರೆ. ಇವರನ್ನು ಒಂದು ಸಾರಿ ಸಹ ಪೊಲೀಸರು ಕರೆದು ನಿಮ್ಮಲ್ಲಿ ಸಾಕ್ಷಿ ಆಧಾರಗಳಿದ್ರೆ ಹೇಳಿ ಕೊಡಿ, ಇಲ್ಲದಿದ್ದರೆ ಹೀಗೆಲ್ಲ ಹಾಕ್ತಾ ಇದ್ದೀರಿ ಅನ್ನುವಂಥ ಆ್ಯಕ್ಷನ್ ಆಗಲಿ ಅವರ ವಿಚಾರಣೆ ಆಗಲಿ ಇಷ್ಟು ತನಕ ಮಾಡಲಿಲ್ಲ. DCM ಹೇಳ್ತಾರೆ ದೊಡ್ಡದಾದ ಷಡ್ಯಂತ್ರ ಇದೆ ಅಂತ. ಷಡ್ಯಂತ್ರ ಇದೆ ಅಂತ ಗೊತ್ತಾದ ಮೇಲೆ ಆ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಅದರ ಬಗ್ಗೆ ಹೋಮ್ ಮಿನಿಸ್ಟ್ರಿ ಇವರು ಮಾತಾಡಬೇಕು. SIT ಬಗ್ಗೆ ನಮ್ಗೆ ಗೊತ್ತಿದೆ ಏನಾಗಿದೆ ಅಂತ, ಇಡೀ ಕರ್ನಾಟಕದ ರಾಜ್ಯ ಇಡೀ ದೇಶದ ಜನರಿಗೆ ಗೊತ್ತಿದೆ SITಯಲ್ಲಿ ಏನಾಗಿದೆ ಅಂತ. ಷಡ್ಯಂತ್ರ ಹಿಂದೆ ಯಾರಿದ್ದಾರೆ, ಎಡಪಂಥಿಗಳು ಯಾರೆಲ್ಲ ಇವರು, ಮತ್ತು ಇವರು ಅನ್ನುವಂಥ ಶಬ್ದವನ್ನು ದಿನೇಶ್ ಗುಂಡ್ರಾವರು ಏನು ಬಳಕೆ ಮಾಡ್ತಾ ಇದ್ದಾರೆ, ಇವರು ಅಂದರೆ ಯಾರೆಲ್ಲ ಅನ್ನುವಂಥದ್ದನ್ನು ಇವರು ಅಸೆಂಬ್ಲಿಯಲ್ಲಿ ಇವತ್ತು ಹೇಳಬೇಕು. ಅಪಪ್ರಚಾರ ಮಾಡಿದವರ ವಿರುದ್ಧ FIR ಯಾಕಿಲ್ಲ? ಅಪಪ್ರಚಾರಕ್ಕೆ ಕಡಿವಾಣ ಹಾಕುವ ಇಚ್ಛೆ ಇಲ್ವಾ? ಸರ್ಕಾರದ ವಿರುದ್ಧ BY ವಿಜೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಮಯ ಬರಲಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. DCM DK ಶಿವಕುಮಾರ್ಗೆ ಯಾವಾಗ ಸಮಯ ಬರುತ್ತೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಧರ್ಮಸ್ಥಳ ಗೊಂದಲಕ್ಕೆ ಯಾವಾಗ ತೆರೆ ಎಳಿತಾರೆ? BY ವಿಜೇಂದ್ರ ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಪಪ್ರಚಾರ ಮಾಡಿದವರ ವಿರುದ್ಧ ಯಾಕೆ FIR ಮಾಡಿಲ್ಲ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. SIT ಘಟನೆ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ DK ಶಿವಕುಮಾರ್ ಅವರೇ ಹೇಳಿದಂತೆ ಇದೊಂದು ಷಡ್ಯಂತ್ರ ಅಂತ ಹೇಳಿದ್ರೆ, ಷಡ್ಯಂತ್ರ ಹಿಂದಿರ್ತಕ್ಕಂಥ ಪಿತೂರಿ ಮಾಡ್ತಕ್ಕಂಥ ವ್ಯಕ್ತಿಗಳ ವಿರುದ್ಧ ಯಾಕೆ ಇವತ್ತು SIT ತನಿಖೆ ಮಾಡ್ತಾ ಇಲ್ಲ? ಈ ರೀತಿ ಬೇಜವಾಬ್ದಾರಿತನದಿಂದ ಹೇಳಿಕೆ ಕೊಡ್ತಕ್ಕಂಥದ್ದು ಬದಿಗಿಟ್ಟು ಇವತ್ತು ಧರ್ಮಸ್ಥಳ ಮಂಜುನಾಥೇಶ್ವರ ಏನು ಅಸಂಖ್ಯಾತ ಭಕ್ತರಿದ್ದಾರೆ, ಇವತ್ತು ಆತಂಕದಲ್ಲಿದ್ದಾರೆ. ಇವತ್ತು ಸ್ಪಷ್ಟ ಉತ್ತರವನ್ನು ರಾಜ್ಯ ಮಾನ್ಯ ಗೃಹ ಸಚಿವರು ನೀಡಬೇಕಾಗ್ತದೆ. ಮಾನ್ಯ DK ಶಿವಕುಮಾರ್ ಅವರು ಭಾರತೀಯ ಜನತಾ ಪಾರ್ಟಿ ಮೇಲೆ ಆರೋಪ ಮಾಡಿದ್ದಾರೆ, ರಾಜಕಾರಣ ಮಾಡ್ತೇವೆ BJPಯವರು ಅಂತೇಳಿ. ಮಾನ್ಯ DK ಶಿವಕುಮಾರ್ ಅವರೇ, ತಾವೇ ಹೇಳಿಕೆಯನ್ನು ನೀಡಿದ್ದೀರಿ, ಧರ್ಮಸ್ಥಳದ ವಿಚಾರದಲ್ಲಿ ಬಹಳ ದೊಡ್ಡ ಷಡ್ಯಂತ್ರ ಇದೆ, ಸಂದರ್ಭ ಬಂದಾಗ ಉತ್ತರವನ್ನು ನೀಡ್ತೇನೆ ಅಂತೇಳಿ. ಇನ್ನೂ ಯಾವಾಗ ಸಮಯ ಬರಬೇಕು ನಿಮ್ಗೆ? ಹಾಗಾದ್ರೆ ಏನು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.